ಭಾರತೀಯ ಚಿತ್ರರಂಗದ ಹಿರಿಯ ನಟಿ ಕನ್ನಡತಿ ಡಾಕ್ಟರ್ ಬಿ ಸರೋಜಾದೇವಿ ವಯೋಸಹಜ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ. ಇಡೀ ಚಿತ್ರರಂಗ ಅವರಿಗೆ ಕಂಬನಿ ಮೆಡೆದಿದೆ. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಚಿತ್ರರಂಗದಲ್ಲಿ ಅಪಾರ ಯಶಸ್ಸು ಗಳಿಸಿದರೂ ಅವರ ವೈಯಕ್ತಿಕ ಜೀವನ ಕಷ್ಟಕರವಾಗಿತ್ತು. ಕೈತುಂಬ ಸಿನಿಮಾಗಳ ಜೊತೆಗೆ ಚಿತ್ರರಂಗದಲ್ಲಿ ನಂಬರ್ 1 ನಟಿಯಾಗಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿಯೇ ನಟಿ ಡಾಕ್ಟರ್ ಬಿ ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಶ್ರೀ ಹರ್ಷ ಅವರೊಂದಿಗೆ 1967ರ ಮಾರ್ಚ್ 1ರಂದು ಸಪ್ತಪದಿ ತುಳಿದರು. ಆಗಿನ ಕಾಲಕ್ಕೆ ಅದ್ದೂರಿಯಾಗಿ ಇವರ ಮದುವೆ ನಡೆದಿತ್ತು. ಮದುವೆಯ ನಂತರ ಪತಿ ಶ್ರೀ ಹರ್ಷ ಅವರ ಸಹಕಾರದೊಂದಿಗೆ ನಟನೆಯನ್ನು ಮುಂದುವರಿಸಿದ ಸರೋಜಾದೇವಿ ಸಂತೋಷದ ದಾಂಪತ್ಯ ಜೀವನ ನಡೆಸುತ್ತಿದ್ದರು. ಆದರೆ 1986ರಲ್ಲಿ ಹೃದಯಾಘಾತದಿಂದ ಶ್ರೀ ಹರ್ಷ ಅವರು ನಿಧನರಾದದ್ದು ನಟಿಯ ಜೀವನದಲ್ಲಿ ಭರಸಿಡಿಲು ಬಡಿದಂತಾಯಿತು. ನಾನು ಆವಾಗ ಸೂಪರ್ ಸ್ಟಾರ್ ಟಾಪ್ನಲ್ಲಿ ಇರುವಾಗಲೇ ಮದುವೆಯಾಗಿದ್ದೆ. ಕೈಯಲ್ಲಿ ಇನ್ನು ಎಷ್ಟೋ ಸಿನಿಮಾಗಳು ಇತ್ತು. ಅಷ್ಟೆಲ್ಲ ಖುಷಿಯಿಂದ ಜೀವನ ಮಾಡಿಕೊಂಡು ಬಂದೆ. ಆದರೆ 1986ರಲ್ಲಿ ಹರ್ಷ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವರು ತೀರಿಕೊಂಡರು ಎಂದು ದುಃಖದ ಕ್ಷಣವನ್ನು ಜ್ಞಾಪಿಸಿಕೊಂಡಿದ್ದರು. ಪತಿ ನಿಧನದ ನಂತರ ಸರೋಜಾದೇವಿ ಅವರ ಸ್ಥಿತಿ ಅತ್ಯಂತ ಕಷ್ಟಕ್ಕೆ ದೂಡಿತ್ತು. ನಾನು ಕಣ್ಣೀರು ಹಾಕಲಿಲ್ಲ. ಹತ್ತು ಬಿಡಿ, ಇಲ್ಲ ಅಂದರೆ ಶಾಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಹಾಗೇ ನಿಂತಿದ್ದೆ. ಡಾಕ್ಟರ್ ಬಂದು ಕಪಾಳಕ್ಕೆ ಹೊಡೆದರು. ಆಗ ನಾನು ಜೋರಾಗಿ ಕಿರಿಚಿಕೊಂಡು ಫಿಯಟ್ ಕಾರಿನ ಜಜ್ಜಿ ಹಾಕ್ಬಿಟ್ಟೆ ಎಂದು ತಮ್ಮ ನೋವನ್ನು ವೀಕೆಂಡ್ ವಿತ್ ಕಾರ್ಯಕ್ರಮದಲ್ಲಿ ತೋಡಿಕೊಂಡಿದ್ದರು. ಪತಿಯ ಅಗಲಿಕೆಯ ನಂತರ ಅವರ ಜೀವನದಲ್ಲಿ ಕಷ್ಟಗಳು ಶುರುವಾಯಿತು. ಪತಿಯ ನಿಧನದ ನಂತರ ಸಮಾಜದಿಂದಲೇ ಅವರು ಅನೇಕ ರೀತಿಯಲ್ಲಿ ಅತೃಪ್ತಿ ಅನುಭವಿಸಿದರು. ಆಗ MGR ಫೋನ್ ಮಾಡಿ ಸಮಾಧಾನ ಮಾಡಿದರು. ಗಂಡ ಇರುವವರಿಗೆ ಎಷ್ಟು ಸುಖದಲ್ಲಿ ಇದ್ದೆ, ಅಲ್ಲಿಂದ ನನಗೆ ಕಷ್ಟ ಶುರುವಾಯಿತು. ಐ ಸಫರ್ಡ್ ಕ್ವೈಟ್ ಎ ಲಾಟ್. ಯಾರಾದರೂ ಕುಂಕುಮ ಕೊಡೋಕೆ ಬಂದರೆ ಮನೆಯಲ್ಲಿ ಇರುವವರಿಗೆಲ್ಲ ಕೊಟ್ಟರು, ನನಗೆ ಮಾತ್ರ ಕೊಡ್ತಿರ್ಲಿಲ್ಲ. ಯಾವುದೇ ಶುಭ ಕಾರ್ಯಕ್ಕೂ ನನ್ನ ಕರೀತಿರ್ಲಿಲ್ಲ, ಸೇರುತ್ತಿರಲಿಲ್ಲ. ಎಷ್ಟೋ ಬಾರಿ ಒಳಗೆ ಹೋಗಿ ಗೊಳೋ ಅಂತ ಹತ್ತಿದ್ದೇನೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸರೋಜಾದೇವಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.